ಸ್ನೇಹಿತರೆ ನಮಸ್ಕಾರ. ನಾನು ಮರಡಿಹಳ್ಳಿ ನಾಗಚಂದ್ರ, ಚಿತ್ರ ನಿರ್ದೇಶಕ. ಸ್ನೇಹಿತರೆ ನೀವೆಲ್ಲ ಭಾರತ ಚಿತ್ರರಂಗದ್ದು, ಹಾಲಿವುಡ್ ಚಿತ್ರರಂಗದ್ದು ಟ್ರೈಲರ್ ನೋಡಿರ್ತೀರ. ಈಗೆಲ್ಲ ಟ್ರೈಲರ್ ಟ್ರೆಂಡ್ ಆಗಿ ಹೋಗಿದೆ. ಟ್ರೈಲರಲ್ಲಿ ಸಿನಿಮಾ ಚೆನ್ನಾಗಿದ್ದರೆ ಟೈಲರು ಟೆಕ್ನಿಕಲ್ಲಾಗಿ ಜನ ಥಿಯೇಟ್ರಿಗೆ ಸಿನಿಮಾ ಬರ್ತಾರೆ. ಆಮೇಲೆ ಟ್ರೈಲರ್ ಎಷ್ಟು ಜನ ವ್ಯೂಸ್ ನೋಡಿದ್ದಾರೆ ಅದ್ರ ಮೇಲೆ ಸಿನಿಮಾನ ಗೇಜ್ ಮಾಡ್ತಾರೆ. ಹಾಗೆಯೇ ಹಿಂದೆ ಎಲ್ಲ 100 ದಿವಸ 200 ದಿವಸ 1 ವರ್ಷ ಸಿನಿಮಾ ಓಡೋದು. ಅವಾಗೆಲ್ಲ ಈ ಕಾಂಪಿಟೇಷನ್ ಇರಲಿಲ್ಲ. ಅಂದರೆ ಒಳ್ಳೆ ಸಿನಿಮಾ ನೋಡ್ತಾ ಇದ್ರು ಅನ್ನೋ ಥರದ್ದು ಒಂದು ಇತ್ತು. 1 ವರ್ಷ ಓಡಿತಂತೆ ಆ ಸಿನಿಮಾ. ಉದಾಹರಣೆ ಬಂಗಾರದ ಮನುಷ್ಯ 1 ವರ್ಷ ಓಡಿತ್ತು. ಹೀಗೆ ಕೆಲವು ದಾಖಲೆಗಳಿದೆ ಸಿನಿಮಾಗಳು. ಆದರೆ ಈಗ ಒಂದು 2ರಿಂದ 2.5 ನಿಮಿಷ ಮಾಡಿರ್ತಕ್ಕಂಥ ಟ್ರೈಲರ್ಗಳು ದಾಖಲೆ ಆಗ್ತಾ ಹೋಗ್ತಾ ಇದೆ. ಅದು ಆ ದಾಖಲೆ ಹಾಲಿವುಡ್ಡಲ್ಲಿದೆ ಈಗ ಟ್ರೈಲರಲ್ಲಿ. ಅಂದರೆ ಉದಾಹರಣೆ ನಾನು ಹೇಳ್ತಾ ಇರೋದು ಅವೆಂಜರ್ಸ್ ಅಂತ ಸಿನಿಮಾ, ಬ್ರ್ಯಾಂಡ್ ನ್ಯೂ ಡೇ, ಸ್ಪೈಡರ್ ಮ್ಯಾನು, ಡೂಮ್ಸ್ ಡೇ, ಇವೆಲ್ಲ 80 ಕೋಟಿ 90 ಕೋಟಿ 100 ಕೋಟಿ ಜನ ನೋಡಿದ್ದಾರೆ ವ್ಯೂವರ್ಸು ಟ್ರೈಲರ್ ಬರೇ. ಈ ದಾಖಲೆಯನ್ನು ನಮ್ಮ ಭಾರತ ಚಿತ್ರರಂಗದಲ್ಲಿ ಈಗ ಬಿಡುಗಡೆ ಆಗುವಂಥ ರಾಮಾಯಣ ಚಿತ್ರದ ಟ್ರೈಲರು ಆ ದಾಖಲೆಗಳನ್ನ ಮುರಿದಿದೆ. ಸ್ನೇಹಿತರೆ, ಬರೀ 6 ದಿವಸಕ್ಕೆ ರಾಮಾಯಣ ಟ್ರೈಲರು 80 ಕೋಟಿ ಜನ ನೋಡಿದ್ದಾರೆ. ನೋಡಿ, 80 ಕೋಟಿ ಜನ ಅಂದರೆ ತಮಾಷೆನೇ ಸ್ನೇಹಿತರೆ. ನಮ್ಮ ಭಾರತದ ಜನಸಂಖ್ಯೆ 140 ಕೋಟಿ. 140 ಕೋಟಿಯಲ್ಲಿ 80 ಕೋಟಿ ಜನ ನೋಡಿದ್ದಾರೆ ಅಂದರೆ ಒಂದು 60% ಜನ ನೋಡಿದ್ದಾರೆ ಅಂತ ಆಯಿತು ಸ್ನೇಹಿತರೆ. ಅದು ಏನು, UP ಉತ್ತರ ಪ್ರದೇಶದವರೇ 60 ಕೋಟಿ ಜನ ಟ್ರೈಲರ್ ನೋಡಿದ್ದಾರೆ. ಇನ್ನು 20 ಕೋಟಿ ನಮ್ಮ ಕಡೆ, ಈ ಕಡೆ ನಮ್ಮ ಕನ್ನಡ, ತೆಲುಗು, ತಮಿಳು, ಕೇರಳ 20 ಕೋಟಿ ಜನ ನೋಡಿದ್ದಾರೆ. ಟೋಟಲ್ 80 ಕೋಟಿ ಜನ ರಾಮಾಯಣ ಟ್ರೈಲರ್ ನೋಡಿದರೆ. ಇದು ಒಂದು ದಾಖಲೆ ಆಗೋಗಿದೆ. ಹಾಲಿವುಡ್ಡಲ್ಲಿ ಇತ್ತು ದಾಖಲೆ. ಈಗ ನಮ್ಮ ಭಾರತ ಚಿತ್ರರಂಗದ ಯಶ್ ಅವರ ಹಾಗೂ ರಣಬೀರ್ ಕಪೂರ್ ಅವರ ಅಭಿನಯದ ರಾಮಾಯಣ ಚಿತ್ರ ದಾಖಲೆ ಮುರಿದೆ. ಅದು 80 ಕೋಟಿ ಜನ ನೋಡಿದರೆ ರಾಮಾಯಣ ಟ್ರೈಲರ್. ನಮಸ್ತೆ ಸ್ನೇಹಿತರೆ.